ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕೊರೋನಾ ಭಯಾನಕ ರೂಪ ಬಯಲು 203 ರೋಗಗಳಿಗೆ ಕಾರಣವಾಗ್ತಾ ಇದೆ ಕೋವಿಡ್-19. 56 ದೇಶಗಳಲ್ಲಿ ಅಧ್ಯಯನ ನಡೆಸಿದ ಸಂಶೋಧಕರೇ ಶಾಕ್. ವಿಶ್ವದಾದ್ಯಂತ ಆರಂಭವಾಗಿದೆ ಕೊರೋನಾ 3ನೇ ಅಲೆ. ಭಾರತಕ್ಕೆ ಆಗಸ್ಟ್ 8ನಲ್ಲಿ 3ನೇ ಅಲೆ ದಾಳಿ ಎಂದ ಐಸಿಎಂಆರ್. 3ನೇ ಅಲೆಗೆ ಟಾರ್ಗೆಟ್ ರಾಜ್ಯಗಳು ಯಾವುವು? ಸಿಎಂಗಳ ಜೊತೆ ಪ್ರಧಾನಿ ಸಭೆಯಲ್ಲಿ ವಾರ್ ಪ್ಲಾನ್. 6 ರಾಜ್ಯಗಳ ಸಭೆ ಹಿಂದಿನ ಸೀಕ್ರೆಟ್ಸ್ ಏನು? 3ನೇ ಅಲೆ ಮತ್ತು ಕೊರೋನಾ 203 ಅನಾರೋಗ್ಯ ಕಂಟಕದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕೊರೋನಾ ಭಯಾನಕ ರೂಪ 203 ರೋಗಕ್ಕೆ ಕಾರಣವಾಗುತ್ತಾ? ಆಗಸ್ಟ್ ತಿಂಗಳಲ್ಲೇ ಭಾರತಕ್ಕೆ 3ನೇ ಅಲೆ ದಾಳಿ. ಟಾರ್ಗೆಟ್ ಎಲ್ಲೆಲ್ಲಿ? ಸಿಎಂಗಳ ಜೊತೆ ಪ್ರಧಾನಿ ಸಭೆ. ವಾರ್ ಪ್ಲಾನ್ ಸೀಕ್ರೆಟ್ಸ್ ಏನು? ನೂರ 11 ದೇಶಗಳಿಗೆ ದಾಳಿ ಇಟ್ಟ ಡೆಲ್ಟಾ ರೂಪಾಂತರಿ ಇಡೀ ವಿಶ್ವವನ್ನೇ ನಡುಗಿಸುತ್ತಿದೆ. ಈಗ ಕೊರೋನಾ ಸೋಂಕಿನ ಅಬ್ಬರಕ್ಕೆ ಕಂಗೆಡುತ್ತಿರುವ ಒಂದೊಂದು ದೇಶಗಳ ಕಥೆಯು ಭಯಾನಕ, ಅಷ್ಟೇ ದಾರುಣ. ಯಾಕಂದ್ರೆ ದಾಳಿ ಇಟ್ಟಿದ್ದು ಬೇರೆ ಯಾವ ರೂಪಾಂತರಿಯೂ ಅಲ್ಲ, ಪ್ರಾಣವಾಯುವಿನ ಹಾಹಾಕಾರ ಎಬ್ಬಿಸುವ ಡೇಂಜರ್ ಡೆಲ್ಟಾ. ರಣವೇಗದಲ್ಲಿ ಹರಡುವ, ಎಲ್ಲ ವಯಸ್ಸಿನವರನ್ನು ಗಂಭೀರವಾಗಿ ಕಾಡುವ ಡೆಲ್ಟಾ ಇಡೀ ಜಗತ್ತಿನಲ್ಲೀಗ 3ನೇ ಅಲೆ ಎಬ್ಬಿಸಿದೆ ಅಂತ ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆಯೇ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದೆ. ಜಗತ್ತು 3ನೇ ಅಲೆ ಪ್ರಾರಂಭಿಕ ಹಂತದಲ್ಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಘೆಬ್ರಿಯೆಸಸ್ ಹೇಳಿದ್ದಾರೆ. ಹೀಗೆ ವಿಶ್ವ 3ನೇ ಅಲೆ ಹೊಸ್ತಿಲಿಗೆ ಕಾಲಿಟ್ಟಿದೆ ಅನ್ನೋ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ ಬೆನ್ನಲ್ಲೇ ಭಾರತಕ್ಕೂ ಐಸಿಎಂಆರ್ ಕೊಟ್ಟಿದೆ ಬಿಗ್ ಶಾಕ್. ಇದು ಶಾಕಿಂಗ್ ನ್ಯೂಸ್. ಯಾಕಂದ್ರೆ ನಾವೀಗ ಇರೋದು ಜುಲೈ ತಿಂಗಳ ಮಧ್ಯಭಾಗದಲ್ಲಿ. ಇನ್ನೇನು ಆಗಸ್ಟ್ ಎಂಡ್ಗೆ ಕೊರೋನಾ 3ನೇ ಅಲೆ ಆರಂಭವಾಗುತ್ತದೆ ಅಂತ ಐಸಿಎಂಆರ್ ಹೇಳಿದೆ. ದೇಶದಲ್ಲಿ ಕೋವಿಡ್-19 3ನೇ ಅಲೆಯು ಆಗಸ್ಟ್ ಅಂತ್ಯದ ವೇಳೆಗೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಹೀಗೆ 3ನೇ ಅಲೆ ಎಚ್ಚರಿಕೆ ನೀಡಿರುವಾಗಲೇ ಪ್ರಧಾನಿ ಮೋದಿ ದೇಶದ 6 ರಾಜ್ಯಗಳ ಸಿಎಂಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಸಭೆಯಲ್ಲಿ ಮಾಡಲಾದ ವಾರ್ ಪ್ಲಾನ್ ಏನು? 3ನೇ ಅಲೆ ಎಚ್ಚರಿಕೆ ಬೆನ್ನಲ್ಲೇ ನಡೆದ ಸಭೆ ಹಿಂದಿನ ಸೀಕ್ರೆಟ್ಸ್ ಏನು? ಅಷ್ಟಕ್ಕೂ ಕೊರೋನಾ 3ನೇ ಅಲೆ ಎಷ್ಟು ಭಯಾನಕ, ಎಷ್ಟರ ಮಟ್ಟಿಗಿನ ಆಪತ್ತಿಗೆ ಕಾರಣವಾಗಬಹುದು? ಐಸಿಎಂಆರ್ ಕೊಟ್ಟ ಆ ಎಚ್ಚರಿಕೆ ಏನು? ಎಲ್ಲದರ ಕುರಿತಾಗಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ. ಆದ್ರೆ ಅವೆಲ್ಲದಕ್ಕೂ ಮುನ್ನ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ ಕೊರೋನಾ ಭಯಾನಕ ರೂಪ 203 ರೋಗಗಳಿಗೆ ಕಾರಣವಾಗುವ ಕೊರೋನಾ ವೈರಸ್ನ ಅಸಲಿಯತ್ತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಒಂದಲ್ಲ ಎರಡಲ್ಲ 203 ರೋಗಗಳಿಗೆ ಕಾರಣವಾಗ್ತಿದ್ಯಾ ಕೊರೋನಾ. 56 ದೇಶ, 7 ತಿಂಗಳ ಸಂಶೋಧನೆ. ಕೊರೋನಾ ಭಯಾನಕ ರೂಪ ಬಯಲು. ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು ಅಥವಾ ಇನ್ನಿತರ ಸಣ್ಣ ಪುಟ್ಟ ಬೇಗನೆ ವಾಸಿಯಾಗುವ ಒಂದಿಷ್ಟು ಲಕ್ಷಣಗಳು. ಒಂದು ವೇಳೆ ಇವೆಲ್ಲವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಶ್ವಾಸಕೋಶದ ಸೋಂಕು, ಉಸಿರಾಟದ ತೊಂದರೆ. ಹೀಗೆ ಇವಿಷ್ಟೇ ಕೊರೋನಾ ಲಕ್ಷಣಗಳು ಅಂತ ನೀವಂದುಕೊಂಡಿದ್ರೆ ಕೊರೋನಾ ಸೋಂಕು ಬಂದು ಹೋದ ಬಳಿಕ ಇನ್ಯಾವ ರಿಸ್ಕ್ ಇಲ್ಲ ಅಂತ ನೀವೇನಾದ್ರೂ ಭಾವಿಸಿದ್ರೆ ಅಂತಾರಾಷ್ಟ್ರೀಯ ಕೊರೋನಾ ಅಧ್ಯಯನ ವರದಿ ಹೊರಹಾಕಿದ ಅಂಶ ನಿಮ್ಮನ್ನ ಬೆಚ್ಚಿ ಬೀಳಿಸೋದು ಗ್ಯಾರಂಟಿ. ಯಾಕಂದ್ರೆ ಕೊರೋನಾ ಸೋಂಕು ಅಂಟಿದಲ್ಲಿಂದ ಹಿಡಿದು ನಂತರದ 7 ತಿಂಗಳ ಬಳಿಕ ಅಥವಾ ಅದಕ್ಕಿಂತಲೂ ಸುದೀರ್ಘವಾಗಿ 203 ರೋಗಗಳು ಸೋಂಕಿತರನ್ನ ಕಾಡುತ್ತಿವೆ ಅನ್ನೋ ಸತ್ಯವನ್ನ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಕೊರೋನಾ ರೋಗಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ನಡೆಸಲು 56 ದೇಶಗಳ ಸೋಂಕಿತರನ್ನ ಬಳಸಿಕೊಳ್ಳಲಾಗಿತ್ತು. 7 ತಿಂಗಳ ಸುದೀರ್ಘ ಅವಧಿಯ ಅಧ್ಯಯನದ ನಂತರ ಕೊರೋನಾ ಸೋಂಕಿತರಿಗೆ 203 ರೋಗ ಲಕ್ಷಣಗಳು ಕಾಡುತ್ತಿರುವುದು ಪತ್ತೆಯಾಗಿದೆ. ಈ ಸಂಶೋಧನಾ ವರದಿ ಈಗ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ.
ಕೊರೋನಾ ಸೋಂಕು ಅಂಟಿದಲ್ಲಿಂದ ನಂತರ ಸುಮಾರು 203 ತರದ ರೋಗಗಳು ಕಾಡುತ್ತಿರುವುದು ಬಯಲಾಗಿದೆ. ಹಾಗಂತ ಈ 203 ರೋಗಗಳು ಪ್ರತಿಯೊಬ್ಬ ಸೋಂಕಿತನಿಗೂ ಕಾಡುತ್ತೆ ಅಂತ ಅಂದ್ಕೊಳ್ಬೇಡಿ. ಕೆಲ ಸೋಂಕಿತರಿಗೆ ಕೆಲ ರೋಗಗಳು ಕಾಡುತ್ತವೆ. ಕಳೆದ 1 ವಾರದ ಹಿಂದೆ ಬೆಂಗಳೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಡೆಸಿದ ಅಧ್ಯಯನದಲ್ಲಿ ಕೋವಿಡ್ನಿಂದ ಚೇತರಿಸಿಕೊಂಡ ಬಳಿಕ 3 ರಿಂದ 4 ವಾರಗಳ ಅವಧಿಯಲ್ಲಿ ಹೃದಯಾಘಾತ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಅಂತ ದೃಢಪಟ್ಟಿತ್ತು. ಕೊರೋನಾ ಸೌಮ್ಯ ಲಕ್ಷಣದಿಂದ ಚೇತರಿಸಿಕೊಂಡವರು ಮತ್ತು ಕೊರೋನಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಸೋಂಕಿತರಿಗೂ ಈ ಹೃದಯಾಘಾತದ ಸಮಸ್ಯೆ ಕಾಣಿಸಿಕೊಂಡಿದ್ದು ಅಧ್ಯಯನದಲ್ಲಿ ದೃಢಪಟ್ಟಿದೆ. ಇದಕ್ಕೂ ಮುನ್ನ ಕೊರೋನಾ ಸೋಂಕಿತರಿಗೆ ಮಧುಮೇಹ, ಥೈರಾಯ್ಡ್ನಂತಹ ಕಾಯಿಲೆ ಬಾಧಿಸುವ ಬಗ್ಗೆಯೂ ವರದಿಯಾಗಿತ್ತು. ಇನ್ನು ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡ ಮಕ್ಕಳಿಗೆ ಮಿಸ್ಸಿ ರೋಗ ಕಾಡುತ್ತಿದೆ. ಕಾವಾಸಾಕಿ, ಅನೆಕ್ ಅನ್ನೋ ಗಂಭೀರ ರೋಗಗಳು ಕೊರೋನಾದಿಂದ ಚೇತರಿಸಿಕೊಂಡ ಮಕ್ಕಳಿಗೆ ವಕ್ಕರಿಸುತ್ತಿರುವುದು ವರದಿಯಾಗಿದೆ. ಇನ್ನು ಕೋವಿಡ್ನಿಂದ ಗುಣಮುಖರಾದ ವಯಸ್ಕರಿಗೆ ಫಂಗಸ್ ಸೋಂಕು ಕಾಡುತ್ತಿರುವ ವಿಚಾರ ನಿಮಗೆ ಗೊತ್ತೇ ಇದೆ. ಈಗಾಗಲೇ ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ಗೆ 307 ಮಂದಿ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಈವರೆಗೆ 3551 ಮಂದಿಗೆ ಬ್ಲಾಕ್ ಫಂಗಸ್ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಬ್ಲಾಕ್ ಫಂಗಸ್ ಜೊತೆಗೆ ಗ್ರೀನ್, ವೈಟ್, ಯೆಲ್ಲೋ ಫಂಗಸ್ ಕೂಡ ಅಟ್ಯಾಕ್ ಮಾಡುತ್ತಿರುವ ಬಗ್ಗೆ ವರದಿಯಾಗಿದೆ. ಹೀಗೆ ಕೊರೋನಾದಿಂದ ಚೇತರಿಸಿಕೊಂಡವರಿಗೆ 16 ರೋಗಗಳು ಅಟ್ಯಾಕ್ ಆಗುತ್ತಿರುವ ಮಾಹಿತಿ ಬಹುಶಃ ನಿಮಗೆ ಗೊತ್ತೇ ಇದೆ. ಆದರೆ ಇಷ್ಟೇ ಅಲ್ಲ, 203 ಬಗೆಯ ಕಾಯಿಲೆಗಳು ಕೊರೋನಾ ಸೋಂಕಿತರನ್ನ ಕಾಡುತ್ತಿದೆ. ಏನಿದು ಸಂಶೋಧನೆ? ಈ ಅಧ್ಯಯನದ ಉದ್ದೇಶ ಏನು? ಅಂತಾರಾಷ್ಟ್ರೀಯ ತಜ್ಞರು ಕೊರೋನಾ ಸೋಂಕಿತರನ್ನ ಯಾವ್ಯಾವ ರೀತಿಯ ಕಾಯಿಲೆಗಳು ಬಾಧಿಸುತ್ತವೆ ಎಂಬುದನ್ನು ತಿಳಿಯಲು ನಡೆಸಿದ ಸಂಶೋಧನೆ ಇದಾಗಿದೆ. ಈ ಸಂಶೋಧನೆಯಲ್ಲಿ 56 ದೇಶಗಳ 3762 ಮಂದಿಯನ್ನ ಬಳಸಿಕೊಳ್ಳಲಾಗಿದೆ. ಸಂಶೋಧನೆಗೆ ಒಳಪಟ್ಟ 3762 ಮಂದಿಯ ಪೈಕಿ 3608 ಮಂದಿಗೆ ಕೊರೋನಾ ಬಂದು ಹೋದ 90 ದಿನಗಳ ನಂತರವೂ ಸಾಕಷ್ಟು ಆರೋಗ್ಯ ಸಮಸ್ಯೆ ಕಾಡಿರೋದು ಪತ್ತೆಯಾಗಿದೆ. ಸೋಂಕಿಗೆ ತುತ್ತಾಗಿ 7 ತಿಂಗಳವರೆಗೆ ಯಾವೆಲ್ಲ ಕಾಯಿಲೆಗಳು ಬಾಧಿಸಿದ್ವು ಅನ್ನೋದನ್ನ ಅಧ್ಯಯನ ನಡೆಸಿದಾಗ 203 ರೋಗಗಳು ಕಾಡುತ್ತಿರೋದು ದೃಢಪಟ್ಟಿದೆ. ಈ 203 ರೋಗಗಳು ದೇಹದ 10 ಅಂಗಗಳಿಗೆ ಸಂಬಂಧಪಟ್ಟಿದ್ದು ಅಂತ ಸಂಶೋಧಕರು ಮಾಹಿತಿ ನೀಡಿದ್ದಾರೆ. ಆತಂಕಕಾರಿ ಸಂಗತಿ ಏನಂದ್ರೆ, ಈ 203 ರೋಗ ಲಕ್ಷಣಗಳ ಪೈಕಿ 66 ರೋಗ ಲಕ್ಷಣಗಳು ಕೊರೋನಾ ಸೋಂಕಿಗೆ ತುತ್ತಾಗಿ 7 ತಿಂಗಳಲ್ಲಿ ಕಾಣಿಸಿಕೊಂಡಿದೆ. ಹಾಗಾದ್ರೆ ಕಾಮನ್ ಆಗಿ ಕಂಡುಬಂದ ಪ್ರಮುಖ ರೋಗಗಳು ಯಾವುದು? ಯಾವ ಸೋಂಕು ಕೊರೋನಾ ಸೋಂಕಿನಿಂದ ಗುಣಮುಖರಾದವರನ್ನ ಕಾಡುತ್ತಿದೆ? ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಸೋಂಕಿನಿಂದ ಗುಣಮುಖರಾದವರಿಗೆ ಸದ್ಯದ ಅಧ್ಯಯನದ ಪ್ರಕಾರ 203 ರೋಗಗಳು ಬಾಧಿಸುತ್ತಿರುವುದು ವರದಿಯಾಗಿದೆ. ಈ 203 ರೋಗಗಳು ದೇಹದ 10 ಅಂಗಾಂಗಗಳಿಗೆ ಸಂಬಂಧಿಸಿದ್ದು. ಈ ಎಲ್ಲ ರೋಗಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವುದಕ್ಕೆ ಸಾಧ್ಯವಾಗದೇ ಇದ್ರೂ ಕೊರೋನಾ ನಂತರ ಹಲವರಿಗೆ ಬಾಧಿಸುತ್ತಿರುವ ಕೆಲವು ರೋಗಗಳ ಮಾಹಿತಿ ಇಲ್ಲಿದೆ ನೋಡಿ. ಆಯಾಸ, ಬಳಲಿಕೆ, ದೈಹಿಕ ಪರಿಶ್ರಮದ ನಂತರ ಅಸ್ವಸ್ಥತೆ, ನೆನಪಿನ ಶಕ್ತಿ ಕುಂಠಿತವಾಗುವುದು, ದೃಶ್ಯ ಭ್ರಮೆ ಅಂದ್ರೆ ಕಣ್ಮುಂದೆ ಇರದೇ ಇರುವ ದೃಶ್ಯಗಳನ್ನು ನೋಡಿದಂತೆ ಭಾಸವಾಗುವುದು, ಮೈನಡುಕ, ಬ್ರೈನ್ ಫಾಗ್, ಹೈಪರ್ ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯ ಬಡಿತ ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು, ಪಾರ್ಶ್ವವಾಯು, ಹೈಪೋಥೈರಾಯ್ಡ್, ಡಯಾಬಿಟಿಸ್, ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ದೀರ್ಘಕಾಲದ ಶ್ವಾಸಕೋಶ ಸಮಸ್ಯೆಗಳು, ಚರ್ಮದ ತುರಿಕೆ, ಋತುಚಕ್ರದ ಬದಲಾವಣೆ, ಲೈಂಗಿಕ ಸಮಸ್ಯೆಗಳು, ಡಯೇರಿಯಾ, ದೃಷ್ಟಿಮಂದ, ಕಿವಿಗೆ ಸಂಬಂಧಪಟ್ಟ ಮುಖ್ಯವಾಗಿ ಹೊರಗೆ ಶಬ್ದ ಕೇಳದಿದ್ರು ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಿದಂತಾಗುವುದು, ಇಂತಹ 106 ಬಗೆಯ ರೋಗಗಳು ಕೊರೋನಾದಿಂದ ಗುಣಮುಖರಾದವರನ್ನ ಕಾಡುತ್ತಿರುವುದು 7 ತಿಂಗಳ ಕಾಲ ನಡೆಸಿದ ಸಂಶೋಧನೆಯಲ್ಲಿ ದೃಢಪಟ್ಟಿದೆ. ಎಲ್ಲ ಮಾಹಿತಿ ಲಾಂಗ್ ಹೌಲರ್ಸ್ ಪ್ರಕಟ ಮಾಡಿದ ವರದಿಯಲ್ಲಿದೆ. ಈ ಅಧ್ಯಯನದಲ್ಲಿ ಪಾಲ್ಗೊಂಡಿದ್ದ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ವಿವಿಯ ನ್ಯೂರೋ ಸೈಂಟಿಸ್ಟ್ ಅಥೇನಾ ಅಕ್ರಮಿ ಮತ್ತೊಂದು ಆಘಾತಕಾರಿ ಅಂಶವನ್ನು ಹೇಳಿದ್ದಾರೆ.
ಅದೇನೆಂದ್ರೆ ಜಗತ್ತಲ್ಲಿ ಸೋಂಕಿಗೆ ತುತ್ತಾದವರ ಪ್ರಕಾರ ಸದ್ಯದ ಸಂಶೋಧನೆಯಲ್ಲಿ ಪತ್ತೆ ಹಚ್ಚಲಾದ 203 ರೋಗಗಳನ್ನು ಹೊರತುಪಡಿಸಿ ಬೇರೆ ರೀತಿಯ ಸಮಸ್ಯೆಗಳೂ ಕಾಡುತ್ತಿರಬಹುದು ಎಂದಿದ್ದಾರೆ. ಕೊರೋನಾ ಆಫ್ಟರ್ ಎಫೆಕ್ಟ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಬೇಕಾದ್ರೆ ಸುದೀರ್ಘ ಮತ್ತು ದೊಡ್ಡ ಮಟ್ಟದ ಸಂಶೋಧನೆ ನಡೆಸೋದು ಅಗತ್ಯವಿದೆ ಎಂದಿದ್ದಾರೆ. ಇನ್ನು ಈ ಸಂಶೋಧನೆಯಲ್ಲಿ ಮಕ್ಕಳನ್ನು ಬಳಸಿಕೊಳ್ಳಲಾಗಿಲ್ಲ. ಕೇವಲ 18 ವರ್ಷ ಮೇಲ್ಪಟ್ಟವರನ್ನ ಮಾತ್ರ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಹೀಗಾಗಿ ಮಕ್ಕಳಿಗೆ ಯಾವ್ಯಾವ ತೊಂದರೆ ಕಾಡುತ್ತಿದೆ ಎಂಬ ಬಗ್ಗೆ ಈ ವರದಿಯಲ್ಲಿ ಮಾಹಿತಿ ಇಲ್ಲ. ವಿಶ್ವದಲ್ಲಿ ಕೊರೋನಾ ಸೋಂಕಿನಿಂದ 17 ಕೋಟಿಗೂ ಹೆಚ್ಚು ಮಂದಿ ಚೇತರಿಸಿಕೊಂಡಿದ್ದಾರೆ. ಈ ಪೈಕಿ ಯಾರಿಗೆ ಯಾವ ಸಮಸ್ಯೆ ಕಾಡುತ್ತಿದೆ ಅನ್ನೋದನ್ನ ಪತ್ತೆ ಹಚ್ಚೋದು ಅಷ್ಟು ಸುಲಭವಿಲ್ಲ. ಹಾಗಾಗಿ ಕೊರೋನಾ ಸೋಂಕಿನ ನಂತರ ಇಂಥದ್ದೇ ಕಾಯಿಲೆ ಕಾಡಬಹುದು ಅಂತ ಹೇಳೋಕ್ಕೂ ಸಾಧ್ಯವಿಲ್ಲ. ಯಾವ ರೋಗದ ಲಕ್ಷಣ ದೇಹದಲ್ಲಿ ಯಾವುದೇ ಏರುಪೇರಾದರೂ ಅದಕ್ಕೆ ತಕ್ಷಣ ಚಿಕಿತ್ಸೆ ಪಡೆದುಕೊಳ್ಳೋದಷ್ಟೇ ಈಗ ಉಳಿದಿರುವ ದಾರಿ ಎಂದಿದ್ದಾರೆ ಸಂಶೋಧಕರು. ರಣವೇಗದಲ್ಲಿ ಹರಡುವ ಭಾರತದಲ್ಲಿ 2ನೇ ಅಲೆಗೆ ಕಾರಣವಾದ ಡೆಲ್ಟಾ ವೈರಸ್ ಈಗ ಜಗತ್ತಿನ 111 ದೇಶಗಳಿಗೆ ಹರಡಿದೆ. 12 ದೇಶಗಳಲ್ಲಿ ಕೊರೋನಾ ಸೋಂಕು ತೀವ್ರವಾಗಿ ಏರಿಕೆ ಕಂಡಿದೆ. ಹೀಗಾಗಿ ಜಗತ್ತು ಈಗ ಕೊರೋನಾ 3ನೇ ಅಲೆ ಆರಂಭದ ಪ್ರಾರಂಭಿಕ ಹಂತದಲ್ಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಕಳೆದೊಂದು ವಾರದಲ್ಲಿ ಜಗತ್ತಲ್ಲಿ 10% ಸೋಂಕು ಹೆಚ್ಚಳವಾಗಿದ್ರೆ ಸಾವಿನ ಪ್ರಮಾಣ 3% ಏರಿಕೆಯಾಗಿದೆ. ಜನಸಂಖ್ಯೆ ಪ್ರಮಾಣದಲ್ಲಿ ಅತಿ ಹೆಚ್ಚು ಲಸಿಕೆ ಕೊಟ್ಟ ದೇಶಗಳನ್ನು ಈಗ ಕೊರೋನಾ ಸೋಂಕು ತೀವ್ರವಾಗಿ ಬಾಧಿಸುತ್ತಿದೆ. 3.5 ಕೋಟಿ ಸೋಂಕಿತರು, 6.23 ಲಕ್ಷ ಜನ ಕೊರೋನಾ ಸಾವಿಗೀಡಾದ ಅಮೆರಿಕದಲ್ಲಿ ಈಗ ಮತ್ತೆ ಸೋಂಕು ತೀವ್ರವಾಗಿದೆ. ದೈನಂದಿನ ಕೇಸ್ ಮತ್ತೆ 36,000 ಗಡಿ ದಾಟಿದೆ. ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಅರ್ಜೆಂಟೀನಾ, ರಷ್ಯಾ, ಬೆಲ್ಜಿಯಂ, ಬ್ರಿಟನ್, ಮಯನ್ಮಾರ್, ಇಂಡೋನೇಷ್ಯಾ, ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ಸ್ಪೇನ್, ಇಟಲಿ ಸೇರಿದಂತೆ ಹಲವು ದೇಶಗಳಲ್ಲಿ ಕೊರೋನಾ ಸೋಂಕು ಕೈಮೀರಿ ಹೋಗಿದೆ. ಹೀಗಾಗಿ ಕೊರೋನಾ 3ನೇ ಅಲೆ ಆರಂಭವಾಗಿದೆ ಅಂತ ಅಂತಾರಾಷ್ಟ್ರೀಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಯಾವಾಗ? ಬಹಳ ದೂರವೇನಿಲ್ಲ. ಆಗಸ್ಟ್ ಅಂತ್ಯಕ್ಕೆ ಭಾರತದಲ್ಲೂ ಕೊರೋನಾ 3ನೇ ಅಲೆ ಪ್ರಾರಂಭವಾಗಲಿದೆ ಅನ್ನೋ ಎಚ್ಚರಿಕೆ ಕೊಟ್ಟಿದೆ ICMR. ಆಗಸ್ಟ್ ಎಂಡ್ನಿಂದ ಭಾರತದಲ್ಲಿ ಕೊರೋನಾ 3ನೇ ಅಲೆ ಆರಂಭವಾಗಬಹುದು ಅಂತ ಹೇಳಿದೆ ICMR. 3ನೇ ಅಲೆ ಹೇಗಿರಬಹುದು, ಎಷ್ಟು ಆಪತ್ತು ತಂದಿಡಬಹುದು ಎಂಬುದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ತಜ್ಞರು. ಈ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ. ಆಗಸ್ಟ್ ಅಂತ್ಯದ ವೇಳೆ ಭಾರತದಲ್ಲಿ ಕೊರೋನಾ 3ನೇ ಅಲೆ ಆರಂಭವಾಗೋ ಸಾಧ್ಯತೆ ಇದೆ ಅಂತ ಹೇಳಿದೆ ICMR. ಹಾಗಾದ್ರೆ ಮತ್ತೆ ಕೊರೋನಾ ಅಬ್ಬರ, ಸೋಂಕಿತರ ಸಂಖ್ಯೆ ಹೆಚ್ಚಳ, ಲಾಕ್ಡೌನ್ ಇಂತಹ ಸಾಲು ಸಾಲು ಸಂಕಷ್ಟಗಳು ಎದುರಾಗುತ್ತವಾ? ಕೊರೋನಾ 3ನೇ ಅಲೆ ಬಗ್ಗೆ ತಜ್ಞರು ಹೇಳಿದ್ದೇನು? ಈ ಕುರಿತಂತೆ ಒಂದು ವರದಿ ನಿಮ್ಮುಂದೆ. ದೇಶದಲ್ಲಿ ಆಗಸ್ಟ್ ಅಂತ್ಯಕ್ಕೆ 3ನೇ ಅಲೆ ಆರಂಭವಾಗುತ್ತಾ? ವಿಶ್ವದಲ್ಲಿ ಕೇಸ್, ಸಾವು ಹೆಚ್ಚಳ, ಭಾರತಕ್ಕೆ ಎಚ್ಚರಿಕೆ ಗಂಟೆ. ವಿಶ್ವದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತು ಸಾವು ಎರಡೂ ಕಳೆದೊಂದು ವಾರದಿಂದ ಹೆಚ್ಚಾಗ್ತಿದೆ. ಹಲವು ದೇಶಗಳು ಕೊರೋನಾದಿಂದ ಹೈರಾಣಾಗಿ ಹೋಗಿವೆ. ಸೋಂಕು ನಿಯಂತ್ರಿಸೋದು ಕಷ್ಟವಾಗಿ ಪರಿತಪಿಸುತ್ತಿವೆ. ವಿಶ್ವದಲ್ಲಿ ಈಗ ನಡೆಯುತ್ತಿರುವ ಈ ಬೆಳವಣಿಗೆ ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ದೇಶದಲ್ಲೂ ಆಗಸ್ಟ್ ಅಂತ್ಯದ ವೇಳೆಗೆ ಕೊರೋನಾ 3ನೇ ಅಲೆ ಆರಂಭವಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ತಿಳಿಸಿದೆ. 3ನೇ ಅಲೆ ದೇಶವ್ಯಾಪಿ ಇರಲಿದೆ, ಆದರೆ 2ನೇ ಅಲೆಯಷ್ಟು ತೀವ್ರವಾಗಿರಲ್ಲ ಅಂತ ICMR ಸಾಂಕ್ರಾಮಿಕ ರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಮೀರನ್ ಪಂಡಾ ಹೇಳಿದ್ದಾರೆ. ಆದರೆ ಏಮ್ಸ್ ನಿರ್ದೇಶಕ ರಣದೀಪ್ ಗುಲೇರಿಯಾ 3ನೇ ಅಲೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ನಿಯಮಗಳ ಕುರಿತು ಜನ ನಿರ್ಲಕ್ಷ್ಯ ಹೀಗೆಯೇ ಮುಂದುವರೆದರೆ 3ನೇ ಅಲೆ 2ನೇ ಅಲೆ ಆರ್ಭಟವನ್ನು ಮೀರಿಸಿ ಸಾಕಷ್ಟು ಸಾವು ನೋವು ಸಂಭವಿಸಬಹುದು ಅಂತ ದೆಹಲಿಯ ಏಮ್ಸ್ ನಿರ್ದೇಶಕ ರಣದೀಪ್ ಗುಲೇರಿಯಾ ಹೇಳಿದ್ದಾರೆ. ಹೀಗೆ ಏಮ್ಸ್ ನಿರ್ದೇಶಕ ಎಚ್ಚರಿಸಲು ಕಾರಣ ಕೊರೋನಾ ರೂಪಾಂತರಿ ಅಟ್ಟಹಾಸ. ವಿಶ್ವದಲ್ಲಿ ಈಗ ಆಲ್ಫಾ, ಬೀಟಾ, ಗಾಮಾ ಮತ್ತು ಡೆಲ್ಟಾ ರೂಪಾಂತರಿ ಪ್ರಾಬಲ್ಯ ಮುಂದುವರೆದಿದೆ. ಲ್ಯಾಂಬ್ಡಾ ಸೋಂಕು ಕೂಡ ವೇಗವಾಗಿ ಒಂದೊಂದೇ ದೇಶಗಳನ್ನು ಆವರಿಸಿಕೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಹೊಸ ರೂಪಾಂತರಿಗಳು ಹುಟ್ಟುಕೊಳ್ಳಬಹುದು. ಈ ರೂಪಾಂತರಿಗಿಂತಲೂ ಹೊಸ ರೂಪಾಂತರಿ ಕೊರೋನಾ ಡೆಡ್ಲಿಯಾಗಿ ಉದ್ಭವಿಸಬಹುದು ಅಂತ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಸಮಿತಿ ಎಚ್ಚರಿಕೆ ನೀಡಿದೆ. ಹೀಗಾಗಿ ಭಾರತದಲ್ಲಿ 3ನೇ ಅಲೆ ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದನ್ನ ಈಗಲೇ ನಿರ್ಧರಿಸುವುದು ಕಷ್ಟವಾದ್ರೂ 3ನೇ ಅಲೆ ಆಪತ್ತು ತಪ್ಪಿದ್ದಲ್ಲ ಅನ್ನೋದು ಮಾತ್ರ ಸತ್ಯ. ಹೀಗಾಗಿ ಮಕ್ಕಳಿಗಾಗಿ ಆಸ್ಪತ್ರೆಯಲ್ಲಿ ಹಾಸಿಗೆ ಮೀಸಲಿಡಿ, 3ನೇ ಅಲೆ ಎದುರಿಸಲು ಎಲ್ಲ ಸಿದ್ಧತೆ ಆದಷ್ಟು ಬೇಗ ಮುಗಿಸಿ ಅಂತ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಕೊರೋನಾ 3ನೇ ಅಲೆ ಹಿನ್ನೆಲೆಯಲ್ಲಿ ಆರೋಗ್ಯ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಮಕ್ಕಳ ಆರೈಕೆ ಕೇಂದ್ರ ಮತ್ತು ಸಾಕಷ್ಟು ಆಮ್ಲಜನಕ ಲಭ್ಯತೆ, ಔಷಧಿಗಳ ದಾಸ್ತಾನು ಖಾತ್ರಿಪಡಿಸಿಕೊಳ್ಳಬೇಕು ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಗುರುವಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ.
ಪರೀಕ್ಷೆ ಹೆಚ್ಚಳ, ಮಕ್ಕಳ ಆರೈಕೆ ಕೇಂದ್ರಗಳ ಸ್ಥಾಪನೆ, ತಾತ್ಕಾಲಿಕ ಆಸ್ಪತ್ರೆ ನಿರ್ಮಾಣ ಸೇರಿದಂತೆ ಮಕ್ಕಳ ಐಸಿಯು, ವೆಂಟಿಲೇಟರ್ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡುವಂತೆ ಆರೋಗ್ಯ ಇಲಾಖೆ ನಿರ್ದೇಶನ ನೀಡಿದೆ. ದೇಶದ 736 ಜಿಲ್ಲೆಗಳಲ್ಲಿ ಮಕ್ಕಳ ಆರೈಕೆ ಘಟಕ ಸ್ಥಾಪಿಸಲು ರಾಜ್ಯಗಳಿಗೆ ಬೆಂಬಲ ನೀಡುವುದಾಗಿಯೂ ಕೇಂದ್ರ ತಿಳಿಸಿದೆ. ಇನ್ನು ಭಾರತದಲ್ಲೂ ಕೊರೋನಾ 3ನೇ ಅಲೆಯ ಆತಂಕ ದಿನೇ ದಿನೇ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ 6 ರಾಜ್ಯಗಳ ಸಿಎಂಗಳ ಜೊತೆ ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಒರಿಸ್ಸಾ, ಕೇರಳ, ಮಹಾರಾಷ್ಟ್ರ ಸಿಎಂಗಳು ಕೊರೋನಾ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿ ನೀಡಿದ್ದಾರೆ. ಸಿಎಂ ಯಡಿಯೂರಪ್ಪ ಸಹ ಸಭೆಯಲ್ಲಿ ಭಾಗಿಯಾಗಿದ್ದು ಕೊರೋನಾ ತಡೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ರಾಜ್ಯದಲ್ಲಿ ಈವರೆಗೆ 2.62 ಕೋಟಿ ಲಸಿಕೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿದಿನ 5 ಲಕ್ಷ ಡೋಸ್ಗಳಂತೆ ತಿಂಗಳಿಗೆ 1.5 ಕೋಟಿ ಡೋಸ್ ಲಸಿಕೆಯನ್ನ ರಾಜ್ಯಕ್ಕೆ ನೀಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ. ಕೋವಿಡ್ 3ನೇ ಅಲೆಯನ್ನ ಯಶಸ್ವಿಯಾಗಿ ಎದುರಿಸಬೇಕಾದ್ರೆ ದೊಡ್ಡ ಪ್ರಮಾಣದ ಲಸಿಕಾ ಅಭಿಯಾನ ಕೈಗೊಳ್ಳಬೇಕಾಗಿದೆ ಅಂತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ರಚಿಸಿರುವ ತಜ್ಞರ ಸಮಿತಿಯು ಸರ್ಕಾರವನ್ನ ಆಗ್ರಹಿಸಿದ ಬೆನ್ನಲ್ಲೇ ಸಿಎಂ ಕೂಡ ಹೆಚ್ಚಿನ ಲಸಿಕೆಗಾಗಿ ಕೇಂದ್ರದ ಮುಂದೆ ಮನವಿ ಮಾಡಿದ್ದಾರೆ. ಸೋಂಕು ಬರೋದಕ್ಕೂ ಮೊದಲು ಎಚ್ಚರಿಕೆಯಿಂದ ಇರಬೇಕು. ಸೋಂಕು ಬಂದ ಮೇಲೂ ಹುಷಾರಾಗಿರಬೇಕು. ಸೋಂಕಿನಿಂದ ಚೇತರಿಸಿಕೊಂಡ ಬಳಿಕವೂ ಆರೋಗ್ಯವನ್ನ ಕಡೆಗಣಿಸುವಂತಿಲ್ಲ. ಹೀಗಾಗಿ ಅಪಾಯಕಾರಿ ಕೊರೋನಾದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.